ಭೂರಿ ದಕ್ಷಿಣ ರಾಮದೇವರು ಕೊಟ್ಟಿರತಕ್ಕಂಥದ್ದನ್ನು ಸೀತಾದೇವಿಗೆ ಮುಟ್ಟಿಸಿ ಸೀತಾದೇವಿಯಿಂದ ಮತ್ತೆ ಚೂಡಾಮಣಿಯನ್ನು ಹಿಡ್ಕೊಂಡು ಬರ್ತಾರೆ. ತಾನು ಬಂದದ್ದು ಇಡೀ ಲಂಕೆಗೆ ಗೊತ್ತಾಗಬೇಕು ಅಂತ ಮರಗಳನ್ನೆಲ್ಲ ಪುಡಿ ಪುಡಿ ಮಾಡ್ತಾರೆ. ರಾವಣನ ಅಸೆಂಬ್ಲಿಯಲ್ಲಿ ಗೊತ್ತಾಯಿತು, ತೀರ್ಮಾನ ಮಾಡ್ತಾ ಇರೋದು ಕೋತಿ ಹಿಡಿಬೇಕು ಹೇಗೆ ಅಂತ. 80 ಕೋಟಿ ಯೂತಪಾನ್ ಪುರಸ್ಸರ ಅಷ್ಟಕಾಯಿತಾನ್ ಎಲ್ಲ ಇಡೀ ಸೇನೆಯನ್ನೇ ಕಳಿಸಿಕೊಡ್ತಾರೆ ಒಂದು ಕೋತಿ ಹಿಡೀಲಿಕ್ಕೆ. ಎಷ್ಟು ನಾಚಿಗೆ ನೋಡಿ, ಒಂದು ಹನುಮಂತ ದೇವರನ್ನು ಹಿಡೀಲಿಕ್ಕೆ ಆಯಿತಾ ಅಂತಂದರೆ ಆಗಲಿಲ್ಲ ಅಂತ ಹೇಳ್ತದೆ ರಾಮಾಯಣದಲ್ಲಿ. ಅಷ್ಟು ಕಪಿಸೇನೆ, ಅಷ್ಟು ರಾಕ್ಷಸ ಸೇನೆ ಬಂದರೂ ಒಬ್ಬನೇ ಹನುಮ ಅದನ್ನು ಎದುರಿಸಿದ ಅಂತ ಹೇಳ್ತಾರೆ. ತಲಪ್ರಹಾರ ಚೂರ್ಣಿತಾನ್ ಅಂತ. ಅವರು ಅಷ್ಟು ಜನ ಏಕಕಾಲದಲ್ಲಿ ಎರಗಿದ್ರು, ಆಯುಧಗಳನ್ನು ಬಿಸಾಡಿದರು. ಒಬ್ಬೊಬ್ಬರೂ ಕೂಡ ರುದ್ರದೇವರ ವರಬಲದಿಂದ ಶಕ್ತಿ ಸಂಪನ್ನರಾದ ಅಜೇಯರಾದವರು, ಮರಣವನ್ನು ಗೆದ್ದವರು. ಆದರೆ ಅವರೆಲ್ಲ ಸತ್ತು ಹೋದ್ರಂತೆ. ಅವರೆಲ್ಲ ಹೇಗೆ ಸತ್ತರು? ನಮ್ಮ ಆಚಾರ್ಯರು ಹೇಳ್ತಾರೆ ತಲಪ್ರಹಾರ ಚೂರ್ಣಿತಾನ್ ಅಂತ. ಅಷ್ಟು ಜನ ಆಯುಧಗಳನ್ನು ಹನುಮಂತ ದೇವರ ಮೇಲೆ ಬಿಸಾಡಿದ್ದಾರೆ. ಹನುಮಂತ ದೇವರ ಕೈಯಲ್ಲಿ ಗದೆ ಇರಲಿಲ್ಲ, ಯಾವ ಆಯುಧನೂ ಇಲ್ಲ. ಅವರ ಆಯುಧ ಏನು ಅಂತಂದರೆ ಅವರ ಮುಷ್ಟಿಯೇ ಆಯುಧ, ಅದಕ್ಕಿಂತ ಬೇರೆ ಆಯುಧನೇ ಇರಲಿಲ್ಲ. ಆದರೆ ಅಷ್ಟು ರಾಕ್ಷಸರ ಸೇನೆಯನ್ನು ಹೇಗೆ ಗೆದ್ದರು ಹನುಮಂತ ದೇವರು ಅಂತಂದರೆ ಅವರು ಹನುಮಂತ ದೇವರು ಕೈ ಹಿಡಿದದ್ದು ಹೀಗೇನೆ. ರಾಕ್ಷಸರು ಎಲ್ಲ ಆಯುಧಗಳನ್ನು ಬಿಸಾಡಿದ್ರು, ಹನುಮಂತ ದೇವರ ಕೈಗೆ ಬೀಳಬೇಕು, ವಾಪಸ್ ಹೋಗಿ ಯಾರು ಬಿಸಾಡಿದ್ದಾರೆ ಅವರ ತಲೆಗೆ ಬೀಳಬೇಕು, ಅವರು ಸಾಯಬೇಕು. ಹೀಗೆ ರಾಕ್ಷಸರ ಸೇನೆಯನ್ನು ಸಂಹಾರ ಮಾಡಿದ ಶಕ್ತಿ ಹನುಮನ ಶಕ್ತಿ ಅಂತ ಹೇಳಿದರು. ಅಕ್ಷಕುಮಾರ ಬರ್ತಾನೆ, ರಾವಣನ ಮಗ. ಅಕ್ಷಕುಮಾರ ಬಂದರೆ ಹನುಮಂತ ದೇವರು ಒಂದು ಕ್ಷಣ ಆಲೋಚನೆ ಮಾಡ್ತಾರಂತೆ. ಅವನ ಕಾಲು ಮುಡ್ತಾರೆ ಹನುಮಂತ ದೇವರು. ಭಾರೀ ಖುಷಿ ಆಯಿತು ಅಕ್ಷಕುಮಾರನಿಗೆ. ಯಾವಾಗಲೂ ಹಾಗೆ ರೀ, ಕಾಲು ಮುಟ್ಟಿದಾಗ ಭಾರೀ ಖುಷಿಯಾಗತ್ತೆ. ಸ್ವಾಮಿಗಳಿಗೆ ಕಾಲಿಗೆ ಬೀಳ್ತಾರೆ, ಭಾರೀ ಖುಷಿಯಾಗತ್ತೆ. ಆದರೆ ನೆನಪಿಟ್ಟುಕೊಳ್ಬೇಕು, ಕಾಲು ಮುಟ್ಟಿದ್ರು ಅಂತಂದರೆ ಕಾಲು ಎಳೀತಾರೆ, ಇದನ್ನು ಮರಿಬಾರ್ದು. ಹುಚ್ಚ ಯಾರಿಗಾದರೂ ಕಾಲು ಮುಟ್ಟಿದರೆ ಅಲ್ವಾ, ಸುಮ್ಮನೆ ಮುಟ್ಟಲಿಕ್ಕೆ ಹುಚ್ಚಿರ್ತದ? ಯಾಕೆ ಮುಟ್ತಾರೆ? ಮುಟ್ಟಿದರೆ ಕಾಲು ಎಳೀತಾರೆ ಅಂತ ಅರ್ಥ. ಯಾಕೆ ಅಂತಂದರೆ ನಾವು ಯಾಕೆ ನಮಸ್ಕಾರ ಮಾಡ್ತೇವೆ? ನಾವು ಅವರಲ್ಲಿದ್ದ ಪುಣ್ಯ ಅವರ ಅಕೌಂಟಿಂದ ನನ್ನ ಅಕೌಂಟಿಗೆ ಬೀಳಲಿ ಅಲ್ವಾ, ಅದಕ್ಕಲ್ವ ನಮಸ್ಕಾರ ಮಾಡೋದು. ಸುಮ್ಮನೆ ನಮಸ್ಕಾರ ಮಾಡ್ತೇವ? ಸ್ವಾಮಿ ನಮಸ್ಕಾರ, ನಮಸ್ಕಾರ ರೀ, ನಮಸ್ಕಾರ ರೀ. ಯಾಕೆಂದರೆ ಇವತ್ತು ಯುಗಾದಿ, ಏನು ಬ್ಯಾಂಕ್ ಬ್ಯಾಲೆನ್ಸ್ ಅದು ಬ್ಲ್ಯಾಂಕ್ ಆಗಿಬಿಟ್ಟಿದೆ, ನಿಮಗೆ ನಮಸ್ಕಾರ ಮಾಡಿದೆ ಅಂದರೆ ನಿಮ್ಮ ಅಕೌಂಟಿಲ್ಲ ಇದ್ದದ್ದು ನನ್ನ ಅಕೌಂಟಿಗೆ ಬೀಳಲಿ, ಪುಣ್ಯದ ಅಕೌಂಟಿಗೆ ಬೀಳಲಿ ಅಂತ ಅಲ್ವಾ. ನಿಮಗಿಂತ ಬುದ್ಧಿವಂತರು ಸ್ವಾಮಿಗಳು. ಅವ್ರು ಏನು ಮಾಡ್ತಾರೆ ಗೊತ್ತಾ? ನೀವು ನಮಸ್ಕಾರ ಮಾಡಿದ ತಕ್ಷಣ ನಾರಾಯಣ ಅಂತ ಹೇಳ್ತಾರೆ. ಅದೇನು ಹೇಳೋದು ಗೊತ್ತಾ? ಇವನು ನಮಸ್ಕಾರ ಮಾಡಿದ್ದಾನೆ, ನನ್ನ ಅಕೌಂಟಿಂದ ದುಡ್ಡು ಹೋಗಬಾರ್ದು, ನಾರಾಯಣ ಏನಿದ್ರು ನಿನ್ನ ಅಕೌಂಟಿಂದ ಅಲ್ಲಿ ಅಕೌಂಟಿಗೆ ನೀನು ಕಳಿಸಿಕೊಡು ಅಂತ ಚಿಂತನೆ ಮಾಡ್ತಾರೆ. ಅಂದರೆ ಅಕ್ಷಕುಮಾರನ ಪಾದಕ್ಕೆ ಹನುಮಂತ ದೇವರು ಮುಟ್ಟಿದ್ರು ಅಂತಂದರೆ ಮುಟ್ಟಿದ್ದಲ್ಲ, ಅವನನ್ನು ಎಳೆದ್ರು ಅಂತ ಅರ್ಥ. ಕಾಲು ಹಿಡಿದು 3 ಬಾರಿ ತಿರುಗಿಸಿದ್ರಂತೆ. ಅವನನ್ನು ನೆಲಕ್ಕೆ ಅಪ್ಪಳಿಸ್ತಾರೆ, ಅವನು ಕೆಳಗೆ ಬಿದ್ದ, ಪುಡಿ 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 ಆದ ಅಂತ ರಾಮಾಯಣ ಹೇಳ್ತದೆ. ಅಕ್ಷಕುಮಾರ ಅಂತ. ಅಕ್ಷ ಅಂದರೆ ಇಂದ್ರಿಯಗಳು, ಮಾ ಅಂದರೆ ಜ್ಞಾನ, ಕುಮ ಅಂದರೆ ಕೆಟ್ಟ ಜ್ಞಾನ. ಅಂದರೆ ಕೆಟ್ಟ ಜ್ಞಾನವನ್ನೇ ಪಡೆಯುವವ. ಅಕ್ಷಗಳ ಮೂಲಕ ವಿಪರೀತ ಜ್ಞಾನವುಳ್ಳವ ಅಕ್ಷಕುಮಾರ ಅಂತ. ಹನುಮಂತ ದೇವರು ಮಾಡಿದ ಕೆಲಸ ಏನು ಗೊತ್ತೋ? ಅಕ್ಷಕುಮಾರನನ್ನು ತಿರುಗಿಸಿ ನೆಲಕ್ಕೆ ಅಪ್ಪಳಿಸಿ ಸಂಹಾರ ಮಾಡಿದರು ಅಂತಂದರೆ ಅಕ್ಷಕುಮಾರನನ್ನು ಸಂಹಾರ ಮಾಡಿದ್ದಲ್ಲ, ನಮ್ಮ ಇಂದ್ರಿಯಗಳಿಂದ ವಿಪರೀತ ಜ್ಞಾನವನ್ನು ಉಂಟು ಮಾಡುವವನನ್ನು ಕೊಂದು ಹಾಕಿದರು. ನಾವು ಹನುಮಂತ ದೇವರ ಹತ್ರ ಹೇಳಬೇಕು, ಲಂಕೆಯಲ್ಲಿದ್ದ ಅಕ್ಷಕುಮಾರನನ್ನು ಕೊಂದರೆ ಸಾಕಾಗುವುದಿಲ್ಲ, ನಮ್ಮ ಅಕ್ಷಗಳಿಂದ ಬರುವ ವಿಪರೀತ ಜ್ಞಾನಗಳನ್ನೆಲ್ಲ ನಾಶ ಮಾಡುವಂತ ಪ್ರಾರ್ಥನೆ ಮಾಡಿದರೆ ನಮ್ಮ ದುರ್ಮುಖ ಹೋಗಿ ಸುಮುಖ ಆಗಲಿಕ್ಕೆ ಸಾಧ್ಯ ಅಂತ ರಾಮಾಯಣದ ಮೂಲಕ ನಾವು ಚಿಂತನೆ ಮಾಡಬೇಕಾದ್ದು. ಇಂದ್ರಜಿತ್ತು ಬಂದು ಬ್ರಹ್ಮಾಸ್ತ್ರದಿಂದ ಕಟ್ಟಿ ಹಾಕ್ತಾನೆ. ಹನುಮಂತ ದೇವರು ಅದಕ್ಕೆ ಒಗ್ಗಿಕೊಳ್ತಾರೆ. ಯಾಕೆಂತಂದರೆ ಬೇಕು ಇಂದ್ರಜಿತ್ತು ಇರಲಿ, ಮುಂದೆ ಬರತಕ್ಕ ಕಪಿಗಳಿಗೆ ಸಾಮರ್ಥ್ಯ ಗೊತ್ತಾಗಬೇಕು ಅಂತ. ಉಳಿದ ರಾಕ್ಷಸರು ಹಗ್ಗ ಹಾಕಿದಾಗ ಜಗಾಮ ಚಾಸ್ತ್ರಂ ಅಸ್ಯ ತತ್, ಕೊನೆಗೆ ಹಗ್ಗದಿಂದ ಎಳ್ಕೊಂಡು ಬರ್ತಾರೆ, ರಾವಣನ ಮುಂದೆ ಇಡ್ತಾರೆ. ರಾವಣ ಪ್ರಶ್ನೆ ಕೇಳ್ತಾನೆ, ಕಪೇ ಕುತೋಸಿ ಕಸ್ಯವ ಕಿಮರ್ಥಂ ಈದೃಶಂ ಕೃತಂ ಅಂತ. ನೀನು ಯಾರು ಅಂತ ಕೇಳ್ತಾರೆ. ಆಗ ಹನುಮಂತ ದೇವರು ಉತ್ತರ ಕೊಡ್ತಾರೆ ಅಂತೆ, ದೂತಂ ಅಸ್ಮಿ ದುರಂತ ವಿಕ್ರಮಸ್ಯ ರಘುತ್ತಮಸ್ಯ. ಹನುಮಂತ ದೇವ್ ಅವೈಹಿ ದೂತಮಾಗತಂ ದುರಂತ ವಿಕ್ರಮಸ್ಯ ಮಾಂ, ನಾನು ರಾಮದೇವರ ದೂತ ಅಂತ ಹೇಳ್ತಾನೆ. ಯಾರಾದರೂ ಪರಿಚಯ ದೂತ ಅಂತ ಹೇಳ್ತಾರ? ಹನುಮಂತ ದೇವರು ಪರಿಚಯ ಮಾಡಿಸಿಕೊಟ್ಟದ್ದು ತಾನು ರಾಮದೇವರ ದೂತ ಅಂತ ಪರಿಚಯ ಮಾಡಿಸಿ ಕೊಡ್ತಾರೆ ಅಂತ. ರಾಜರಾಜೇಶ್ವರ ತೀರ್ಥರು
ಒಂದು ಒಳ್ಳೆಯ ಕಾವ್ಯವನ್ನು ಮಾಡಿದ್ದಾರೆ. ಆ ಕಾವ್ಯದಲ್ಲಿ ಹನುಮಂತ ದೇವರ ಬಗ್ಗೆ ಒಂದು ಮಾತು ಹೇಳ್ತಾರೆ, ಭಾಳ ಒಳ್ಳೆಯ ಮಾತು ಹೇಳ್ತಾರೆ. ಹನುಮಂತ ದೇವರು ರಾವಣನ ಹತ್ರ ಕೇಳ್ತಾರಂತೆ. ರಾವಣ ಕೇಳ್ತಾನೆ, ನೀನು ಯಾರು ಅಂತ ಕೇಳ್ತಾನೆ. ಆಗ ಹನುಮಂತ ದೇವರು ಪ್ರತಿಯಾಗಿ ರಾವಣನಿಗೆ ಕೇಳ್ತಾರೆ ರಾವಣನ ಹತ್ರ, ರಾವಣ ನೀನು ಸಮುದ್ರ ಸ್ನಾನ ಮಾಡಿದ್ಯಾ ಅಂತ ಕೇಳ್ತಾರೆ. ರಾವಣ ಹೇಳಿದೆ, ಎಂಥ ಅಧಿಕ ಪ್ರಸಂಗ ಇದು ಕೋತಿ ಅಂತ, ನೀನು ಯಾರು ಅಂತ ಕೇಳಿದರೆ ಸಮುದ್ರ ಸ್ನಾನ ಮಾಡಿದ್ಯಾ ಅಂತ ಕೇಳ್ತಾನೆ. ರಾವಣ ಹೇಳಿದ, ಮಾಡಿರ್ಬೋದು ಬಿಡು, ಏನು ಅಂತ ಹೇಳು ಅಂತ. ಆಗ ಹನುಮಂತ ದೇವರು ಹೇಳಿದ್ರಂತೆ, ಹಾಗಲ್ಲ, ನೀನು ನದಿ ಸ್ನಾನ ಮಾಡಿದ್ದೀಯಾ, ಮಾಡಿದರೆ ಮಾಡಿದೆ ಅಂತ ಹೇಳು, ಇಲ್ಲಿದ್ರೆ ಇಲ್ಲ ಅಂತ ಹೇಳು ಅಂತ. ರಾವಣ ಹೇಳಿದ, ನದಿ ಸ್ನಾನ ಮಾಡ್ತಾ ಇರ್ತೇನೆ ಅಂತ. ಆಗ ಹನುಮಂತ ದೇವರು ಹೇಳಿದರು, ಹಾಗಲ್ಲ, ಮರೀಲಿಕ್ಕಾಗದಿದ್ದ ನದಿ ಸ್ನಾನ ನೀನು ಮಾಡಿದ್ದೀಯಾ ಅಂತ ಕೇಳ್ತಾರೆ. ರಾವಣ ಹೇಳಿದ, ಮರೀಲಿಕ್ಕಾಗುವ ನದಿ ಸ್ನಾನ, ಮರೀಲಿಕ್ಕಾಗದಿದ್ದ ನದಿ ಸ್ನಾನ ಅಂತ ಎರಡು ಉಂಟಾ ಅಂತ. ಕೊನೆಗೆ ಆಲೋಚನೆ ಮಾಡಿದ ರಾವಣ ಆಲೋಚನೆ ಮಾಡಿದ, ವಿಷಯ ಹೌದಿದು. ಅದು ಏನು ಅಂತಂದರೆ, ರಾವಣ ಸ್ನಾನಕ್ಕೆ ಹೋಗಿದ್ದ, ರೇವಾ ರೋಧಸಿ ನರ್ಮದಾ ನದಿ ಸ್ನಾನಕ್ಕೆ ಹೋಗಿದ್ದ. ಅದು ಭಾಳ ಅಗಲವಾದ ನದಿ, ನರ್ಮದಾ ನದಿ. ಅಲ್ಲಿ ಸ್ನಾನಕ್ಕೆ ಅಂತ ಹೋಗಿದ್ದ. ಹೋಗುವಾಗ ತನ್ನ ಸ್ತ್ರೀ ಪರಿವಾರವನ್ನೆಲ್ಲ ಕರ್ಕೊಂಡು ಹೋಗಿದ್ದ, ಗಮ್ಮತ್ತು ಮಾಡಲಿಕ್ಕೆ ಅಂತ ಹೋಗಿದ್ದ. ಪ್ರಾಯಶಃ ಯುಗಾದಿ ಇತ್ತ ಏನೋ ಗೊತ್ತಿಲ್ಲ, ಸ್ನಾನಕ್ಕೆ ಅಂತ ಹೋಗಿದ್ದ. ಹೋಗುವಾಗ ನೀರು ತುಂಬಿ ಇತ್ತು, ಖುಷಿಯಾಯಿತು. ಅವನು ಹೋಗಿ ಒಂದು ಇಷ್ಟು ಮುಳುಗಲಿಲ್ಲ, ನೀರು ಖಾಲಿ. ಹೇಗಾಗಿರ್ಬೋದ್ರಿ, ಸ್ನಾನಕ್ಕೆ ಹಿಡಿದಾಗ ಬಚ್ಚಲು ಕೋಣೆಗೆ ಹೋದಾಗ ಕರೆಂಟ್ ಹೋದರೆ ಹೇಗಿರ್ತದೆ ಹಾಗಾಯ್ತು. ಅಲ್ಲಿ ನೀರೇ ಇಲ್ಲ, ಅಲ್ಲಿ ಸ್ನಾನ ಮಾಡಲಿಕ್ಕೆ ನೀರೇ ಇಲ್ಲ ಅಂತಾಯಿತು. ರಾವಣನಿಗೆ ಸಿಟ್ಟು ಬಂತು. ಯಾಕೆ ನೀರಿಲ್ಲ ಅಂತ ಸಿಟ್ಟು ಅಲ್ಲ, ಹೆಣ್ಮಕ್ಕಳ ಮುಂದೆ ಅವಮಾನ ಆಯಿತು ಅಂತ ಸಿಟ್ಟು ಬಂತು. ರಾವಣನಿಗೆ ತಡ್ಕೊಳ್ಳಿಕ್ಕಾಗದೇ ಇದ್ದ ಸಿಟ್ಟು ಬಂತು. ಸಿಟ್ಟು ಬಂದು ನೋಡ್ತಾನೆ, ಅದು ಏನಾಗಿತ್ತು ಅಂತಂದರೆ, ಅದು ಅಣೆಕಟ್ಟು ಕಟ್ಟಿಬಿಟ್ರು. ಇವ ಸ್ನಾನಕ್ಕೆ ಇಳಿದ ಮೇಲಿಂದ ಅಣೆಕಟ್ಟು ಕಟ್ಟಿಬಿಟ್ರು. ಹಾಗಾಗಿ ನೀರೇ ಬರಲಿಲ್ಲ, ಒಂದು ಚೂರು ನೀರಿಲ್ಲ, ಖಾಲಿ ನೀರು. ಸ್ನಾನ ಮಾಡೋದು ಹೇಗೆ? ಸಿಟ್ಟು ಬಂತು. ಅಣೆಕಟ್ಟು ಕಟ್ಟಿದವರು ಯಾರು ಅಂತ ಜೋರು, ಕೆಲವರು ಇರ್ತಾರೆ ನೋಡಿ, ತಾಕತ್ತಿರುವುದಿಲ್ಲ, ಖುಷಿಯಾಗಲಿ ತನ್ನ ಭೃತ್ಯರಿಗೆ ಅಂತ ಜೋರು ಮಾಡುವ ಕಾರಬಾರು. ಜೋರು ಮಾಡಿದ ರಾವಣ, ಯಾರದು ಅಂತ ಮಾತಾಡಲಿಲ್ಲ. ಅಣೆಕಟ್ಟಲ್ಲಿ ನೀರು ಬಿಡಲೇ ಇಲ್ಲ. ಹೇಳಿದ, ಅಣೆಕಟ್ಟಿಂದ ನೀರು ಬಿಡಿ ಅಂತ. ಮಾತಾಡಲಿಲ್ಲ. ಇವ ಹತ್ತಿರ ಹೋದ, ಅಣೆಕಟ್ಟಿನ ಹತ್ತಿರ ಹೋದ, ನೀರು ಬಿಡಿ ಅಂತ ಹೇಳ್ದ. ಅಣೆಕಟ್ಟು ಇವನನ್ನು ಗಟ್ಟಿಯಾಗಿ ಇಟ್ಬಿಡ್ದು. ಅದು ಏನು ಗೊತ್ತಾ, ಅಣೆಕಟ್ಟು ಬೇರೆ ಏನೂ ಅಲ್ಲ. ಅಣೆಕಟ್ಟು ಇವನು 20 ತೋಳಿನವ, ಇನ್ನೊಬ್ಬ ಇದ್ದ 1000 ತೋಳಿನವ, ಅವನು ಸ್ನಾನಕ್ಕೆ ಬಂದಿದ್ದ. ಇವನು 20 ತೋಳಿನವನಿಗೆ ಇವನಿಗೆ ಇಷ್ಟು ಸೊಕ್ಕಿದ್ರೆ 1000 ತೋಳಿನವನಿಗೆ ಅವನಿಗೆ ಎಷ್ಟು ಸೊಕ್ಕಿರಲಿಕ್ಕಿಲ್ಲ. ಅವನು ಸ್ನಾನಕ್ಕೆ ಇಳಿದ. ಒಂದ್ಸಲ ಆಲೋಚನೆ ಮಾಡಿ, ನಾವು 2 ಕೈಯವರು ಸ್ನಾನ ಮಾಡಿದ್ರೇ ನೀರು ನಿಂತು ಬಿಡ್ತದೆ. 20 ಕೈಯವ ನಿಂತರೆ ಕೇಳೋದೇ ಬೇಡ. 1000 ಕೈಯವ ನಿಂತರೆ ನೀರು 1 ಇಂಚು, ಒಂದು ಚೂರು ನೀರು ಹೊರಗೆ ಬರಲೇ ಇಲ್ಲ. ರಾವಣ ಹೋದ, ಬಿಡು ನೀರು ಅಂತ ಹೇಳಿದ. ಅವನು 1 ಕೈಯಲ್ಲಿ ಹಿಡ್ದ. ಅವನಿಗೆ ಖುಷಿ ಕಾಣಿಸೋದು, ಗೊಂಬೆ ಅಂತ ಅಲ್ಲಾಡಿಸಿದಂತೆ. ಸಾಕಾಯಿತು. ಎಲ್ಲ ಹೆಣ್ಮಕ್ಕಳಿದ್ದರು, ಅವರ ಮುಂದೆ ಇವನಿಗೆ ಅವಮಾನ ಆಯಿತು. ಅದು ಯಾರು ಅಂದರೆ ಮತ್ತೆ ಯಾರೂ ಅಲ್ಲ, ಅದು ಕಾರ್ತವೀರ್ಯಾರ್ಜುನ. ಅವನು ಮಹಾಯೋಗ ಸಿದ್ಧಿ ಉಳ್ಳವ. ಆ ಕಾರ್ತವೀರ್ಯಾರ್ಜುನ 1000 ತೋಳಿರುವವ ನದಿಗೆ ಸ್ನಾನಕ್ಕೆ ಬಂದರೆ ನೀರು ಇಲ್ಲದೆ ರಾವಣ ಒದ್ದಾಡಿದ. ಆವಾಗ ಕೇಳಿದರೆ ಅವನ ಕೈಯಲ್ಲಿ ಸಿಕ್ಕಿಬಿದ್ದ. ಕೊನೆಗೆ ದಮ್ಮಯಾಗಿ ವಾಪಸ್ ಬಂದ. ಈ ಹನುಮಂತ ದೇವರು ಕೇಳಿದ್ದು ಅದನ್ನು, ರಾವಣ ನದಿ ಸ್ನಾನಕ್ಕೆ ಹೋಗಿದ್ಯಾ, ಮರೀಲಿಕ್ಕಾಗದಿದ್ದ ನದಿ ಸ್ನಾನಕ್ಕೆ ಹೋಗಿದ್ಯಾ ಅಂತ. ರಾವಣ ಹೇಳ್ದ, ಮುಂದೆ ಹೋಗು ಅಂತ. ಹನುಮಂತ ದೇವರು ಹೇಳಿದರು, ಮುಂದೆ ಹೋಗು ಅಂದರೆ ಈ ಇಷ್ಟು ತನಕ ಆದದ್ದು ಸರಿ ಅಂತ. ರಾವಣ ಹೇಳ್ದ, ಆಯ್ತು ಮಾರ, ಮುಂದೆ ಹೋಗು ಅಂತ. ಎಷ್ಟು ಅವಮಾನ ಅಂತಂದರೆ, ಒಬ್ಬರಿಗಲ್ಲ, ಈ ಅಸೆಂಬ್ಲಿ ಎಲ್ಲರೂ ನೋಡಿದ, ರಾಕ್ಷಸರೆಲ್ಲ ಸೇರಿದ್ದಾರೆ, ಎಲ್ಲರ ಮುಂದೆ ಅವನಿಗೆ ಅವಮಾನ ಆಯಿತು. ಆವಾಗ ಹನುಮಂತ ದೇವರು ಹೇಳಿದರು, ಮುಂದೆ ಹೇಳ್ತೇನೆ ನೋಡು, ಯಾರು ನಿನ್ನನ್ನು ಅಣೆಕಟ್ಟಿನ ಮೂಲಕ ತಡೆದ್ರೋ ಅವನು ಸತ್ತ ಅಂತ. ರಾವಣನಿಗೆ ತುಂಬ ಖುಷಿ ಆಯ್ತಂತೆ. ಅವನು ಸತ್ನ, ಸ್ವೀಟ್ ಹಂಚ್ತೇನೆ ಅಂತ ಹೇಳಿದಂತೆ. ಹನುಮಂತ ದೇವರು ಹೇಳಿದರು, ನಿನಗೆ ತಲೆ ಸರಿ ಇಲ್ಲ ಅಂತ. ಯಾಕೆ ಅಂತಂದರೆ, ನಿನ್ನನ್ನು ಹಿಡಿದವ ಸತ್ತ ಅಂತಂದರೆ ಅವನು ಎಷ್ಟು ಬಲಿಷ್ಠ ಅಂತ ನೀನು ಆಲೋಚನೆ ಮಾಡು. ನೀನು ಏನು ಹೇಳಬೇಕಾದ್ದು ಅಂದರೆ, ನಿನ್ನನ್ನು ಹುಳದ ಹಾಗೆ ಹಿಡಿದವ ಸತ್ತ ಅಂತಂದರೆ ಅವನನ್ನು ಕೊಂದವ ಯಾರು ಅಂತ ನೀನು ಚಿಂತನೆ ಮಾಡು ಅಂತ. ಹೌದು ಅಂತ ಹೇಳಿದ. ಅದು ಯಾರು ನಿನ್ನನ್ನು ಕೊಂದದ್ದು? ನಿನ್ನನ್ನು ಹಿಡಿದ ಕಾರ್ತವೀರ್ಯಾರ್ಜುನನ್ನು ಕೊಂದದ್ದು ಯಾರು ಅಂತ ಕೇಳಿದ. ಅವ ಹೇಳಿದ, ಮತ್ತೆ ಯಾರೂ ಅಲ್ಲ, ಅದು ಪರಶುರಾಮ ದೇವರು. ಅವನನ್ನು ಕಾರ್ತವೀರ್ಯಾರ್ಜುನನ ಸೊಕ್ಕು ಮುರಿದರು. ತುಂಬ ಖುಷಿಯಾಯಿತು. ಆವಾಗ ರಾವಣ ಹೇಳ್ದ, ತುಂಬ ಸಂತೋಷ ಆಯಿತು, ನೋಡು ಹಾಗೆ ಹೇಳಬೇಡ ಅಂತ. ಹನುಮಂತ ದೇವರು ಮುಂದುವರಿಸಿ ಹೇಳಿದರು, ಅವನೂ ಸೋತ ಅಂತ. ನಿನ್ನನ್ನು ಸೆರೆ ಹಿಡಿದ ಕಾರ್ತವೀರ್ಯಾರ್ಜುನನನ್ನು ಕೊಂದವನೂ ಕೂಡ ಸೋತ ಅಂತ. ಅವನು ಹೇಳಿದ, ಭಾರಿ ಸಂತೋಷ ಅಂತ ಹೇಳಿದ, ಇನ್ನು ನನಗೆ ಯಾವ ಸಮಸ್ಯೆನೂ ಇಲ್ಲ ಅಂತ. ಹನುಮಂತ ದೇವರು ಹೇಳಿದರು, ನೋಡು, ನಿನ್ನನ್ನು ಹಿಡಿದವನನ್ನು ಕೊಂದವ ಅವನು ಸೋತ ಅಂತ ಆದರೆ ಎಷ್ಟು ಪರಾಕ್ರಮಿ ಇರಬಹುದು, ಆಲೋಚನೆ ಮಾಡು ಅಂತ. ರಾವಣ ಕೇಳಿದ, ಯಾರಿಂದ ಸೋತ ಅಂತ.
ಆಗ ಹನುಮಂತ ದೇವರು ಹೇಳ್ತಾರೆ ರಾವಣನ ಹತ್ರ, ರಾವಣ ನೋಡು, ನೀನು ಸ್ನಾನಕ್ಕೆ ಹೋದಾಗ, ನದಿ ಸ್ನಾನಕ್ಕೆ ಹೋದಾಗ, ಮರೀಲಿಕ್ಕಾಗದೇ ಇದ್ದ ನದಿ ಸ್ನಾನಕ್ಕೆ ಹೋದಾಗ 1 ಇಂಚೂ ನೀರು ಕೊಡದೇ ಇರತಕ್ಕ ಆ ಕಾರ್ತವೀರ್ಯಾರ್ಜುನ 1000 ತೋಳಿನವ, ಅವನನ್ನು ಕೊಂದ ಪರಶುರಾಮನನ್ನು ಸೋಲಿಸಿದ ರಾಮನ ಭೃತ್ಯ ನಾನು ಅಂತ ಹನುಮಂತ ದೇವರು ತನ್ನ ಪರಿಚಯ ವಸ್ತು ಹೇಳ್ತಾರೆ. ಅವೈ ದೂತಮಾಗತಂ ದುರಂತ ವಿಕ್ರಮಸ್ಯಮಂ, ದುರಂತ ಪರಾಕ್ರಮಿಯಾದ ರಾಮನ ದೂತ ನಾನು ಅಂತ ಹೀಗೆ ಹನುಮಂತ ದೇವರ ವೈಭವವನ್ನು ಹೇಳ್ತಕ್ಕ ವೈಭವವನ್ನು ರಾಜರಾಜೇಶ್ವರ ತೀರ್ಥರು ಅದನ್ನು ದಾಖಲೆ ಮಾಡಿದ್ದಾರೆ. ರಾವಣ ಕೊನೆಗೆ ಅನ್ನು ಕೊಲ್ಲಬೇಕು ಅಂತ ತೀರ್ಮಾನ ಮಾಡ್ತಾನೆ. ಕೊನೆಗೆ ಬಾಲಕ್ಕೆ ಬೆಂಕಿ ಹಿಡಿತಾನೆ. ಆ ಬೆಂಕಿ ಕೊಟ್ಟರೆ ಹನುಮಂತ ದೇವರು ಆ ಖುಷಿ ಪಟ್ಟರಂತೆ. ಇಬ್ಬರು ಮಿತ್ರರನ್ನು ಒಟ್ಟು ಸೇರಿಸ್ತಾರೆ, ಹೇಗೆ ಹಾಗಾಯ್ತಂತೆ. ಅವನು ಹನುಮಂತ ದೇವರು ಪುಚ್ಚಕ್ಕೆ ಬೆಂಕಿ ಹಿಡಿಯಿತು. ಅಲ್ಲಿದ್ದವರು ನಮ್ಮಂಥವರೆಲ್ಲ ಇದ್ದರು. ಆಗ ಹೇಳಿದ್ರಂತೆ, ಈ ಕೋತಿಗೆ ಅಧಿಕ ಪ್ರಸಂಗ ಯಾಕೆ ಅಂತ. ಬೇಕಿತ್ತ ಇದೆಲ್ಲ ಮಾತಾಡೋದು ಅಂತ. ಹನುಮಂತ ದೇವರು ಮಾತಾಡಲಿಲ್ಲ. ಒಂದು ಸುತ್ತು ಬಂದರಂತೆ. ಅವರ ಬೆಂಕಿಯಿಂದ ಇಡೀ ಲಂಕಾಪುರ ಸುಟ್ಟಿತು. ಇವತ್ತು ಹೇಳ್ತೇವೆ, ಎಲ್ಲಾದರೂ ಬೆಂಕಿ ಬಂದರೆ ಲಂಕಾದಹನ, ರಾಮಾಯಣ ಇವತ್ತು ಜೀವಂತ ನೋಡಿ. ಲಂಕಾದಹನ ಬೇರೆ ಯಾವ ದಹನ ಹೇಳೋದಿಲ್ಲ, ಲಂಕಾದಹನ ಅಂತ ಇವತ್ತು ನಮ್ಮ ಆಡು ಭಾಷೆಯಲ್ಲಿ ಬಂದಿರತಕ್ಕಂಥದ್ದು. ಇಡೀ ಲಂಕೆ ಬಂಗಾರದ ಪಟ್ಟಣ ಅದು ಬೆಂಕಿಯಲ್ಲಿ ಕರಗಿ ನೀರಾಗಿ ಹೋಯಿತು ಅಂತ. ಹನುಮಂತ ದೇವರು ಒಂದು ಸುತ್ತು ಬಂದು ಪುನಃ ಅದೇ ಜಾಗದಲ್ಲಿ ಕೂತರಂತೆ. ಆಗ ನಮ್ಮಂಥವ್ರು ಅಲ್ಲೇ ಇದ್ದರು ರಾಕ್ಷಸರು. ಅವರು ಹೇಳಿದ್ರಂತೆ, ನಾನು ರಾವಣನಿಗೆ ಹೇಳಿದೆ, ಬೇಡ ಬೇಡ ಈ ಕೋತಿಯ ಸಾಹಸ, ಇನ್ನು ಯಾಕೆ ಬೇಕಿತ್ತು ಅಧಿಕ ಪ್ರಸಂಗ, ಹೀಗೆ ಆಗಬೇಕು ಅಂತ. ಆಗ ಈ ಕೋತಿಗೆ ಅಧಿಕ ಪ್ರಸಂಗ ಅಂತ ಹೇಳಿದ ಜನ ಇವತ್ತು ರಾವಣನ ಅಧಿಕ ಪ್ರಸಂಗ. ಹನುಮಂತ ದೇವರ ವೈಭವ ಅಂದರೆ ಇಷ್ಟಿತ್ತು. ಅಲ್ಲಿ ಹನುಮಂತ ದೇವರಿಗೆ ಒಂದ್ಸಲ ಆಲೋಚನೆ ಆಯ್ತಂತೆ, ಲಂಕೆನೇ ಸುಟ್ಟು ಹೋಯಿತು, ಸೀತಾದೇವಿಗೆ ಏನಾದರೂ ಆಯ್ತಾ ಅಂತ. ಹನುಮಂತ ದೇವರು ಹೇಳಿದ್ರಂತೆ, ನನ್ನ ಬ್ರಹ್ಮಚರ್ಯವಾಗಿದ್ದರೆ ಸೀತಾದೇವಿಗೆ ಏನೂ ಆಗಬಾರದು. ಆಚೆ ಸೀತಾದೇವಿ ಶಿಂಶಭಾ ವೃಕ್ಷದ ಬುಡದಲ್ಲಿದ್ದರಂತೆ. ಅವರು ಬೆಂಕಿಯಿಂದ ಉರಿತಾ ಇದೆ ಲಂಕೆ, ನಮ್ಮ ಹನುಮ ಇನ್ನೂ ಹೋಗಲಿಲ್ಲ, ಹಾಗಾಗಿ ಹನುಮನಿಗೇನಾದರೂ ಆದೀತಾ. ಸೀತಾದೇವಿಯರು ಹೇಳಿದ್ರಂತೆ, ನನ್ನ ಪಾತಿವೃತ್ಯ ಇದ್ದರೆ ಹನುಮನಿಗೆ ಏನೂ ಆಗಬಾರದು ಅಂತ. ಆಚೆ ಹನುಮನಿಗೂ ಏನೂ ಆಗಲಿಲ್ಲ, ಸೀತಾದೇವಿಗೂ ಏನೂ ಆಗಲಿಲ್ಲ. ಹನುಮನ ಬ್ರಹ್ಮಚರ್ಯ, ಸೀತಾದೇವಿಯ ಪಾತಿವೃತ್ಯ ಅದ್ಭುತವಾದ್ದು ಅಂತ. ಇಡೀ ಲಂಕೆ ಸುಟ್ಟಿತು. ಅದನ್ನು ಮೀಡಿಯಾದವರು ಬಂದು ಕೇಳಿದ್ರಂತೆ ಹನುಮಂತ ದೇವರ ಹತ್ರ, ಯಾಕೆ ಹನುಮ ಇದೆಲ್ಲ ಯಾಕೆ ಹೀಗೆ ಮಾಡಿದಿ, ಈ ಲಂಕೆಯನ್ನು ಯಾಕೆ ಸುಡಬೇಕಿತ್ತು, ನಿನ್ನಷ್ಟಕ್ಕೆ ನಿನಗೆ ವಾಪಸ್ ಹೋಗ್ಬೋದಿತ್ತಲ್ಲ, ನಿನ್ನ ಕೆಲಸ ಆಯ್ತಲ್ಲ ಅಂತ. ಆಗ ಹನುಮಂತ ದೇವರು ಹೇಳಿದ್ರಂತೆ, ನಾವು ರಾಮದೇವರ ಹತ್ರ ಟ್ರೈನಿಂಗ್ ಆಗಿ ಬಂದವರು. ಏನು ರಾಮದೇವರು ನಮಗೆ ಹೇಳಿದ್ದಾರೆ, ಯಾರಾದರೂ ನಿಮಗೆ ಏನಾದರೂ ಕೊಟ್ಟರೆ ಅದನ್ನು ಹಾಗೇ ತರಬೇಡಿ, ಅದಕ್ಕೊಂದಿಷ್ಟು ಹಾಕಿ ನೀವು ಕೊಟ್ಟು ಬನ್ನಿ ಅಂತ ರಾಮದೇವರು ನನಗೆ ಕಲಿಸಿಕೊಟ್ಟಿದ್ದಾರೆ. ಹಾಗಾಗಿ ರಾವಣ ಕೊಟ್ಟ, ಅದು ಶತ್ರು ಕೊಟ್ಟಿರತಕ್ಕ ಬೆಂಕಿ ಊರಿಗೆ ಬೇಡ, ರಾವಣ ಅದಕ್ಕೊಂದಿಷ್ಟು ಸೇರಿಸಿ ರಾವಣನಿಗೆ ನಾನು ಕೊಟ್ಟು ಬಂದೆ ಅಂತ ಹನುಮಂತ ದೇವರು ಹೇಳಬೇಕಾಗಿತ್ತು. ದುಷ್ಟರು ಕೊಟ್ಟದ್ದನ್ನು ಸ್ವೀಕಾರ ಮಾಡಬೇಡಿ, ಅವ್ರು ನೀರು ಕೊಟ್ಟರೂ ಬೇಡ, ಬೆಂಕಿ ಕೊಟ್ಟರೂ ಬೇಡ, ಅದನ್ನು ವಾಪಸ್ ಅವರಿಗೆ ಕೊಟ್ಟು ಇಡೀ ಲಂಕೆಯನ್ನು ಸುಟ್ಟು ಹನುಮಂತ ದೇವರು ಹೇಳಿದರು, ಈ ಬೆಂಕಿ ಇದು ಲಂಕೆಯನ್ನು ಸುಟ್ಟದ್ದಲ್ಲ, ಈ ಬೆಂಕಿ ಈ ರಾಮದೇವರ ಮಂಗಳಾರತಿ ಅಂತ. ಇಡೀ ಸುಂದರಕಾಂಡದ ಒಂದು ಪ್ರಧಾನವಾದ ಘಟ್ಟದ ಮೂಲಕ ಇಡೀ ಲಂಕೆಯನ್ನು ಸುಟ್ಟು ಅದನ್ನು ರಾಮದೇವರಿಗೆ ಮಂಗಳಾರತಿ ಮಾಡಿದರು. ಇಡೀ ಲಂಕಾ ಪ್ರವೇಶ ಎಂಬಂತಹದ್ದು, ಸಮುದ್ರಯಾನ ಅನ್ನುವಂಥದ್ದು, ಅದರ ಮೂಲಕ ಅಲ್ಲಿರ್ತಕ್ಕಂತಹ ದುಷ್ಟರ ನಿಗ್ರಹ ಮಾಡಿ ಹನುಮಂತ ದೇವರನ್ನು ಜಯಗಳಿಸಿದರು. ಇದು ರಾಮದೇವರ ಪೂಜೆ, ರಾಮದೇವರ ಮಂಗಳಾರತಿ, ರಾಮದೇವರ ಸೇವೆ ಅಂತ ಅದನ್ನು ಸಮರ್ಪಣೆ ಮಾಡಿ ಹನುಮಂತ ದೇವರು ವಾಪಸ್ ಬರ್ತಾರೆ. ಬರುವಾಗ ಕಪಿಗಳಿಗೆಲ್ಲ ಆನಂದ. ಯಾಕೆಂದರೆ ದೂರದಲ್ಲಿ ನೋಡಿಯೇ ಸಂತೋಷಪಟ್ಟರಂತೆ. ಯಾಕೆಂದರೆ ಅವರಿಗೆ ಗೊತ್ತಿಲ್ಲ, ಇನ್ನೂ ಹನುಮಂತ ದೇವರು ಹೇಳಲಿಲ್ಲ, ಮೆಸೇಜು ವಾಟ್ಸಪ್ಪಲ್ಲಿ ಬರಲಿಲ್ಲ. ಆದರೆ ಎಲ್ಲ ಕಪಿಗಳಿಗೆ ಖುಷಿ ಆಯ್ತಂತೆ. ಹೇಗೆಂದರೆ ಹನುಮಂತ ದೇವರು ಬರುವ ವೈಭವ ಅಂತ. ಹೇಗೆ ಅಂತಂದರೆ ಹನುಮಂತ ದೇವರು ಬಾಲ ಎತ್ತಿ ಬಂದಿದ್ದರಂತೆ. ಅದನ್ನು ನೋಡಿ ತೀರ್ಮಾನ ಮಾಡಿದರು, ಹನುಮ ಗೆದ್ದು ಬಂದಿದ್ದಾನೆ ಅಂತ. ಅದೊಂದು ನಿಯಮ. ಕಪಿಗಳು ಬಾಲ ಎತ್ತಿದರೆ ಗೆದ್ದಿದ್ದಾವೆ, ಬಾಲ ಮಡಚಿದರೆ ಸೋತಿದ್ದಾರೆ ಅಂತ. ಇವತ್ತು ಇದೆ ನೋಡಿ, ಯಾರಾದರೂ ಸೋತರೆ ಮಾತಾಡದಿದ್ದರೆ ನೋಡಿದ್ರಾ ಬಾಲ ಮಡಚಿ ಕೂತಿದ್ದಾನೆ, ಬಾಲನೇ ಇಲ್ಲ, ಬಾಲ ಮಡಚಿ ಕೂಡುದೇ ಅಲ್ಲಿಂದ. ಅವಲ್ಲಿ ಗಾದೆ ಮಾತು ಇದೆ ನೋಡಿ. ಅಂದರೆ ಕಪಿಗಳಿಗೆ ಬಲ ಅಂತಂದರೆ ಬಾಲ, ಅದನ್ನು ಎತ್ತಿ ಬಂದಿದ್ದಾನೆ ಅಂದರೆ ಅದು ಜಯದ ಸಂಕೇತ ಅಂತ. ಹನುಮಂತ ದೇವರು ಬರ್ತಾರೆ, ಎಲ್ರಿಗೂ ಜೇನನ್ನು ಮಧುವನ್ನು ಕುಡಿಸ್ತಾರೆ. ರಾಮದೇವರ ಹತ್ರ ಬರ್ತಾರೆ, ಆ ಚೂಡಾಮಣಿಯನ್ನು ತಂದು ರಾಮದೇವರ ಪಾದಕ್ಕೆ ಸಮರ್ಪಣೆ ಮಾಡ್ತಾರೆ ಅಂತ. ಯಾರೋ ಒಬ್ಬ ಕೇಳಿದಂತೆ, ಅಲ್ಲ ಆ ಚೂಡಾಮಣಿಯನ್ನು ಚೂಡ ತಲೆಯಲ್ಲಿ ಧಾರಣೆ ಮಾಡಬೇಕಾದ್ದನ್ನು ಪಾದದಲ್ಲಿ ಯಾಕೆ ಇಟ್ಟ ಅಂತ. ಅದಕ್ಕೆ ನನ್ನಂಥವರೊಬ್ಬರು ವಿದ್ವಾಂಸ ಹೇಳಿದಂತೆ, ಅದು ಕಪಿ ಅಲ್ವ, ಅದಕ್ಕೆ ಗೊತ್ತಿಲ್ಲ ತಲೆಯಲ್ಲಿ ಯಾವುದು ಇಡಬೇಕು ಪಾದದಲ್ಲಿ ಇಡಬೇಕು ಗೊತ್ತಿಲ್ಲ ಅಂತ ಹೇಳ್ತಾರೆ. ಚೂಡಾಮಣಿ ಅದು ಸೀತೆಗೆ, ರಾಮನಿಗಲ್ಲ. ಸೀತೆಯ ಚೂಡಾಮಣಿ
ರಾಮನ ತಲೆಯ ಮೇಲೆ ಇರುವುದಲ್ಲ, ರಾಮನ ಪಾದದಲ್ಲೇ ಇಡಬೇಕಾದ್ದು. ಅದು ಚೂಡಾಮಣಿಯನ್ನು ಹನುಮಂತ ದೇವರ ಪಾದದಲ್ಲಿ ಇಟ್ಟದ್ದಲ್ಲ, ಸೀತಾದೇವಿಯ ಮಸ್ತಕವನ್ನೇ ರಾಮದೇವರ ಪಾದದಲ್ಲಿ ಸಮರ್ಪಣೆ ಮಾಡಿ ಇಡೀ ಸುಂದರಕಾಂಡವನ್ನು ರಾಮದೇವರಿಗೆ ಸಮರ್ಪಣೆ ಮಾಡಿದ ಹನುಮಂತ ದೇವರ ಕತೆ. ರಾಮಾಯಣ ವಿಷ್ಣು ಸಹಸ್ರನಾಮದಲ್ಲಿ ಉದ್ಭವ ಸುಂದರ ಸುಂದಹ ರತ್ನನಾಭ ಸುಲೋಚನ ಸುಂದರ ಅನ್ನುವ ಇಡೀ ಸುಂದರಕಾಂಡದ ಸುಂದರವಾದ ಕಥೆಯನ್ನು ವಿಷ್ಣು ಸಹಸ್ರನಾಮ ಸೆರೆ ಹಿಡಿದಿದೆ. ಭಗವಂತನನ್ನು ವಾಯುದೇವರನ್ನು ಸುಂದರ ಅಂತ ನಾವು ಉಪಾಸನೆ ಮಾಡಿ ಹನುಮಂತ ದೇವರ ಅನುಗ್ರಹಕ್ಕೆ ನಾವು ಪಾತ್ರರಾಗಬೇಕು. ಸುಂದರರಾದ ಹನುಮಂತ ದೇವರನ್ನು ನಾವು ಉಪಾಸನೆ ಮಾಡಿದರೆ ಇಡೀ ದುರ್ಮುಖ ಸಂವತ್ಸರ ಅದು ದುರ್ಮುಖ ಆಗದೆ ಸುಮುಖವಾಗಿ ಸುಂದರ ಆಗಲಿ, ಹಾಗೇ ಆಗಲಿ ಅಂತ ಪ್ರಾರ್ಥಿಸ್ತಾ ಪ್ರವಚನವನ್ನು ಕೃಷ್ಣಾರ್ಪಣ.